ಮಂಥಪಾಶಧರಂ ದಿವ್ಯಾರ್ಥಕಾಕೃತಿಂ ಶಿಖಾ ಬಂಧತ್ರಯೋಪೇತಂ ವೈಷ್ಣೀ ಮಧ್ವಕರಾಂಚಿತಂ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮತಸ್ತುಲ್ಯಂ ರಾಮನಾಮ ವರಾನನೆ ಭೂಯಾತ್ ತತ್ವ ವಿನಿರ್ಣಯಾಯ ಭಗವಾನ್ ಆನಂದ ತೀರ್ಥೋ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾಂ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ ಸಮಸ್ತ ಗುರುಭ್ಯೋ ನಮಃ. ಭಗವಂತನ ಒಂದು ವೃತ ಇದೆ, ನಮ್ದು ವೃತ ಇದೆ, ಭಗವಂತನದ್ದು ಒಂದು ವೃತ ಇದೆ. ನಾವು ಮಾಡುವ ವೃತಗಳು ಏಕಾದಶಿ ವ್ರತ, ಚಾತುರ್ಮಾಸ್ಯ ವ್ರತ, ಬೇರೆ ಬೇರೆ ವೃತಗಳು, ಪತಿವ್ರತ ಎಲ್ಲ ಬೇರೆ ಬೇರೆ ವೃತಗಳು ನಮ್ದ ಅನುಷ್ಠಾನಕ್ಕೆ ಬಂದರೆ ದೇವರು ಎಂತಹ ಕರುಣಾಳು ಅಂತಂದ್ರೆ, ದೇವರು ಹೇಳ್ದ ನನ್ನೂ ಒಂದು ವೃತ ಇದೆ ಅಂತ ಹೇಳಿ. ನಮ್ಮ ವೃತಕ್ಕೆ ಅನುಗುಣವಾದ ವೃತ ಭಗವಂತನ. ಏನು ಭಗವಂತನ ವೃತ ಅಂತಂದ್ರೆ, ರಾವಣನನ್ನು ಪರಿತ್ಯಾಗ ಮಾಡಿ ವಿಭೀಷಣ ರಾಮದೇವರಿಗೆ ಶರಣಾಗತನಾಗ್ತಾನೆ. ಇದು ವಿಭೀಷಣನ ವೃತ. ರಾವಣನನ್ನು ಬಿಟ್ಟ, ರಾಮನನ್ನು ಗಟ್ಟಿಯಾಗಿ ಹಿಡಿದ. ನಮ್ಮ ವೃತ ಏನಾಗಬೇಕು ಅಂತಂದ್ರೆ, ರಾವಣ ಪಕ್ಷವನ್ನು ಬಿಡಬೇಕು, ರಾವಣ ಪಕ್ಷವನ್ನು ನಾವು ಸ್ವೀಕಾರ ಮಾಡಬೇಕು. ಈ ವೃತ ನಾವು ಅನುಷ್ಠಾನ ಮಾಡಬೇಕು. ಹೀಗೆ ವೃತಾನುಷ್ಠಾನ ಮಾಡಿದರೆ ದೇವರು ಹೇಳ್ತಾನೆ, ರಾವಣನನ್ನು ಬಿಟ್ಟು ಬಂದಿದ್ದಿ. ರಾವಣನನ್ನು ಬಿಟ್ಟು ಬರುವುದು ಅಂತಂದ್ರೆ ದುಶ್ಚಟ, ದುರ್ವ್ಯಸನ, ದುರ್ಬುದ್ಧಿ ಇದನ್ನು ಬಿಟ್ಟು ರಾಮನ ಹತ್ರ ಬರುವುದು ಅಂತಂದ್ರೆ, ರಾಮನನ್ನು ಗಟ್ಟಿಯಾಗಿ ನಾವು ಹಿಡಿದರೆ ಭಗವಂತ ಹೇಳ್ತಾನೆ, ತವಾಸ್ಮೀತಿ ಚ ಯಾಚತಿ ಸಹೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯ ದದಾಮಿ ಏತತ್ ವೃತಂ ಮಮ. ನನ್ನ ವೃತ ಇದು. ಏನು ವೃತ ಅಂತಂದ್ರೆ, ಎಲ್ಲವನ್ನೂ ಪರಿತ್ಯಾಗ ಮಾಡಿ ಸಹೃದೇವ ಪ್ರಪನ್ನಾಯ, ಒಂದು ಸಲ ಸಾಕಂತೆ ದೇವರ ಹತ್ರ ಪ್ರಪತ್ತಿ. ಪ್ರಪತ್ತಿ ಅಂತಂದ್ರೆ ಇಡೀ ಪ್ರಪಂಚವನ್ನು ತೊರೆಯುವುದು, ರಾವಣನನ್ನು ಬಿಡುವುದು, ಕುಂಭಕರ್ಣನನ್ನು ಬಿಡುವುದು. ರಾವಣ ಕುಂಭಕರ್ಣ ಎರಡು ಬಿಟ್ಟರೆ ಸಾಕು. ರಾವಣ ಅಂತಂದ್ರೆ ಪ್ರಪಂಚದಲ್ಲಿದ್ದ ಭೋಗ ಎಲ್ಲ ನನಗೆ ಬೇಕು ಅಂತ ಬಯಸುವುದು ರಾವಣ. ಕುಂಭಕರ್ಣ ಅಂತಂದ್ರೆ ತಿನ್ನುವುದು ಮಲಗುವುದು, ತಿನ್ನುವುದು ಮಲಗುವುದು, ಇದು ಕುಂಭಕರ್ಣ. ಈ ಎರಡನ್ನು ನಾವು ಬಿಟ್ಟರೆ, ರಾಮನ ಹತ್ರ ಬಂದ್ರೆ ಸಹೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ, ನಿನ್ನವ ಅಂತ ದೇವರ ಹತ್ರ ನಾವು ಹೇಳಿದ್ರೆ ದೇವರು ಹೇಳಿದ, ಅಭಯಂ ಸರ್ವಭೂತೇಭ್ಯ, ಎಲ್ಲ ಭೂತಗಳಿಂದ ನಿನಗೆ ಭಯವನ್ನು ನಾನು ಪರಿಹಾರ ಮಾಡ್ತೇನೆ. ನಮಗೆ ಭಯಕ್ಕೆ ಕಾರಣವಾದ ಭೂತಗಳು 5. ಒಂದು ಮಣ್ಣಿನ ಭಯ, ಒಂದು ನೀರಿನ ಭಯ, ಒಂದು ಬೆಂಕಿಯ ಭಯ, ಒಂದು ಗಾಳಿಯ ಭಯ, ಒಂದು ಆಕಾಶದ ಭಯ. ಈ 5 ಭೂತಗಳಿಂದ ಏನು ನಮಗೆ ಭಯ ಬರಬೇಕು ಅದನ್ನು ಭಗವಂತ ನಾನು ಪರಿಹಾರ ಮಾಡ್ತೇನೆ ಅಂತ ಹೇಳ್ತಾನೆ. ಮಣ್ಣಿನ ಭಯ ಅಂತಂದ್ರೆ ಮಣ್ಣೇ ಜರಿದು ನಮ್ಮ ಮೇಲೆ ಬೀಳುವುದು. ನಾವು ನೋಡ್ತೇವೆ, ನಾವು ಇವತ್ತು ಪ್ರಪಂಚ ತುಂಬ ಚಿಕ್ಕದು, ತುಂಬ ಹತ್ತಿರ. ನಾವು ನೋಡ್ತಾ ಇರುವಾಗಲೇ ಮಣ್ಣು ಕುಸಿಯುತ್ತದೆ, ಗಾಳಿಯ ಮೇಲೆ ಬೀಳ್ತದೆ, ಗಾಳಿ ಜಖಂ, ಗಾಳಿನ ಒಳಗಿದ್ದವರು ಜಖಂ ಆಗಿ ಬಿಡ್ತಾರೆ. ನಾವು ನೋಡಿ ಹೈದರಾಬಾದಲ್ಲಿ ರಾಯರ ಹತ್ರ ಇದ್ದೇವೆ, ಸೇಫ್, ಸುರಕ್ಷಿತರಾಗಿದ್ದೇವೆ ನಾವು. ಯಾಕೆಂದ್ರೆ ಅಭಯ, ಭಗವಂತ ನಮಗೆ ಭಯವನ್ನು ಪರಿಹಾರ ಮಾಡ್ತಾನೆ. ಮಣ್ಣಿನ ಭಯ, ನೀರಿನ ಭಯ. ನಾವು ಸಮುದ್ರಕ್ಕೆ ಹೋಗುವುದಿಲ್ಲ ಈಜಾಡಲಿಕ್ಕೆ, ನಮಗೆ ನೀರಿನ ಭಯ ಇಲ್ಲ. ನಾವು ನದಿಗೆ ಹೋಗುವುದಿಲ್ಲ, ನಮಗೆ ನೀರಿನ ಭಯ ಇಲ್ಲ. ನಾವು ಕೆರೆಗೆ ಹೋಗುವುದೇ ಇಲ್ಲ, ನೀರಿನ ಭಯ ಇಲ್ಲ. ನಾವೇ ಚೆಲ್ಲಿದ ತುಪ್ಪ, ನಾವೇ ಚೆಲ್ಲಿದ ನೀರು, ಬಡಿಸುವಾಗ ಚೆಲ್ಲಿದ ನೀರು, ಅದರಲ್ಲಿ ಕಾಲಿಡ್ತೇವೆ,
ಜಾರ್ತೇವೆ, ಬೀಳ್ತೇವೆ, ನಮ್ಮದು ಸೊಂಟ ಮುರಿದುಕೊಳ್ತೇವೆ. ಇದೇ ನೀರಿನ ಭಯ ಅಂದರೆ ಇದೆ. ನಾವು ಸಮುದ್ರಕ್ಕೆ ಹೋಗಬೇಕಾಗಿಲ್ಲ ಭಯ ಬರಬೇಕಾದ್ರೆ, ಮನೆಯೊಳಗೇನೆ ನಮಗೆ ಭಯದ ಅವಕಾಶ ನಮ್ಮ ಮನೆಯಲ್ಲಿ ಇರ್ತದೆ. ನಾವೇ ಚೆಲ್ಲಿದ ನೀರು ಇನ್ನೊಬ್ಬರಿಗೆ ಬೈಲಿಕ್ಕೂ ಆಗೋಲ್ಲ. ಯಾಕೆ ನೀರು ಚೆಲ್ಲಿದ್ದೆ, ಇನ್ನೊಬ್ಬ ಚೆಲ್ಲಿದ್ರೆ ನಾವು ಬೈಬೋದು, ನಾವೇ ಚೆಲ್ಲಿದ್ರೆ ಬೈದು ಯಾರಿಗೆ? ಹಾಗೆ ನೀರಿನ ಭಯ ನಮಗಿರ್ತದೆ. ಬೆಂಕಿಯ ಭಯ, ಬೆಂಕಿ ಅಂದರೆ ನಾವು ಮನೆಯಲ್ಲಿ ಗ್ಯಾಸ್ ಅಡಿಗೆ ಬೆಂಕಿಯೇ ಇಲ್ಲ ಅಂತ ನೀವು ಹೇಳಿದ್ರು ಶಾರ್ಟ್ ಸರ್ಕ್ಯೂಟ್ ಅಂತ ಹೊಸ ಶಬ್ದಗಳೆಲ್ಲ ಇವೆ. ಬೆಂಕಿ ಹಿಡಿಯಿತು, ಇಡೀ ಸಿಮೆಂಟಿನ ಕಟ್ಟಡವೇ ಉರಿದು ಅದರ ಒಳಗಿದ್ದವರೆಲ್ಲ ಕರಕಲಾದರು ಅಂತ ನಾವು ಪತ್ರಿಕೆಯಲ್ಲಿ ಓದ್ತಾ ಇರ್ತೀವಿ. ಗಾಳಿಯ ಭಯ, ಗಾಳಿಯ ಭಯ ಅಂತಂದ್ರೆ ಫ್ಯಾನ್ ಬಿದ್ದು ಭಯ ಅಂತಲ್ಲ, ಸೈಕ್ಲೋನ್ ಬಂದರೆ ಎಂಥ ಭಯ. ಈ ಎಲ್ಲ ರೀತಿಯ ಭಯವನ್ನು ನಾನು ಪರಿಹಾರ ಮಾಡ್ತೇನೆ ಅಂತ ಭಗವಂತ ನಮಗೆ ಕೊಟ್ಟ ಸಂದೇಶ. ದಿನಾ ರಾಮಮಂತ್ರ ಜಪ ಮಾಡಿದರೆ, ರಾಮನನ್ನು ಆರಾಧನೆ ಮಾಡುವ ಶ್ರೀ ಮಧ್ವಾಚಾರ್ಯರನ್ನು, ರಾಮನನ್ನು ಪೂಜೆ ಮಾಡುವ ಯತಿಗಳ ಪರಂಪರೆ, ರಾಮನನ್ನು ಪೂಜೆ ಮಾಡಿ ಒಲಿಸಿಕೊಂಡ ರಾಘವೇಂದ್ರರ ಕಾಲನ್ನು ನಾವು ಹೇಳಿದರೆ ಎಲ್ಲ ಭಯವನ್ನು ನಾನು ಪರಿಹಾರ ಮಾಡ್ತೇನೆ ಅಂತ ನಮ್ಮ ಸ್ವಾಮಿ ನಮಗೆ ಕೊಟ್ಟಿರ್ತಕ್ಕಂತಹ ಅಭಯ. ಎಲ್ಲ ಭೂತಗಳಿಂದ ಭಯವನ್ನು ಪರಿಹಾರ ಮಾಡ್ತೇನೆ ಅಂತ. ಇನ್ನೊಂದಿದೆ ಅದಕ್ಕೆ ಅರ್ಥ, ಸರ್ವಭೂತೇಭ್ಯ ಅಭಯಂ ಅಂತಂದರೆ, ಸರ್ವಭೂತ ಅಂದರೆ ನಮ್ಮ ಶರೀರ, ಎಲ್ಲ ಭೂತಗಳೂ ಇಲ್ಲಿದೆ. ಇದು ಮಣ್ಣಿದೆ, ನೀರಿದೆ, ಬೆಂಕಿ ಇದೆ, ಗಾಳಿ ಇದೆ, ಆಕಾಶ ಇದೆ, ಪಂಚಭೂತಗಳಿಂದ ನಿರ್ಮಿತವಾದ ಈ ಶರೀರ. ಇದು ಸರ್ವಭೂತಗಳ ಸಮಾವೇಶ ಈ ಶರೀರದಲ್ಲಿದೆ. ಮಣ್ಣಿನ ಅಂಶವೂ ಇದರಲ್ಲಿದೆ, ನೀರಿನ ಅಂಶವೂ ಇದೆ. ನಾವು ನೋಡ್ತೇವೆ, ನೀರಿನ ಅಂಶ ಕಡಿಮೆ ಆಯಿತು, ನೀರಿನ ಅಂಶ ಜಾಸ್ತಿ ಆಯಿತು. ಬೆಂಕಿಯ ಅಂಶವೂ ಇದೆ, ಟೆಂಪರೇಚರ್ ಇರಬೇಕದು. ಅದು ಜಾಸ್ತಿ ಆದರೂ ರೋಗ, ಕಡಿಮೆ ಆದರೂ ಭಯ. ಅದು ಎಷ್ಟು ಟೆಂಪರೇಚರ್ ಮೇಂಟೆನೆನ್ಸ್ ಮಾಡಬೇಕು, ಬಿಸಿ. ಹಾಗಾಗಿ ಬೆಂಕಿಯನ್ನು ಸುರಕ್ಷಣೆ ಮಾಡಬೇಕು. ಹಾಗೆಯೇ ಗಾಳಿ, ಏನಾಯ್ತು ರೀ ಅಟ್ಯಾಕ್, ಗಾಳಿ ಸರಿಯಾಗಿ ತಿರುಗಾಡಿದರೆ ಕಾಲು ನೋವು, ಮಣ್ಣಿನ ನೋವು ಯಾವುದೂ ಬರುವುದಿಲ್ಲ. ಹಾಗಾಗಿ ಪಂಚಭೂತಗಳ ವಿಕಾರವಾದ ಈ ಶರೀರ ಸರ್ವಭೂತಾತ್ಮಕವಾದ, ಇದರ ಭಯ ನಮಗೆ ಪರಿಹಾರ ಆಗಬೇಕು. ಯಾರು ಮಾಡಬೇಕು ಪರಿಹಾರ? ರಾಮದೇವರು ಮಾಡಬೇಕು ಅಂತ ರಾಮದೇವರು ಹೇಳ್ತಾರೆ, ನಾನು ಭಯ ಪರಿಹಾರ ಮಾಡ್ತೇನೆ. ರಾಮದೇವರು ಸುಳ್ಳು ಹೇಳಲಿಲ್ಲ. ನಮಗೇನು ಅಂದರೆ ಡಾಕ್ಟ್ರು ಮೆಡಿಸಿನ್ ಕೊಡ್ತಾರೆ, ಗುಣ ಆಗುತ್ತೆ ಅಂತ. ಡಾಕ್ಟ್ರೆ ನಿಮಗೇನು ಕಾಯಿಲೆ? ನನಗೆ ಅದೇ ಕಾಯಿಲೆ ಅಂತ ಹೇಳ್ತಾರೆ. ನಿಮಗೆ ಯಾವ ಕಾಯಿಲೆಗೆ ಮೆಡಿಸಿನ್ ಕೊಡ್ತಾರೆ ಆ ಕಾಯಿಲೆ ಡಾಕ್ಟ್ರಿಗಿದೆ. ನಮ್ಮ ದೇವರು ಭವರೋಗ ವೈದ್ಯ, ಅವನಿಗೆ ಈ ಕಾಯಿಲೆ ಇಲ್ಲ, ಪಂಚಭೂತಗಳ ಕಾಯಿಲೆ ಇಲ್ಲ. ಯಾಕೆ ಅಂತಂದರೆ 11,000 ವರ್ಷ ರಾಜ್ಯಭಾರ ಮಾಡಿದ ದಾಖಲೆ ಅದು ರಾಮದೇವರದ್ದು. ಇವತ್ತು 1 ವರ್ಷ ರಾಜ್ಯಭಾರ ಮಾಡಿದರೆ ಅದೇನು ಸಾಧನ ಸಮಾವೇಶ. ಯಾಕೆಂದರೆ 2ನೇ ವರ್ಷ ಇರ್ತಾರ, ಇವಾಗ ಗ್ಯಾರಂಟಿ ಇರ್ತಾರವರಿಗೆ. ರಾಮದೇವರು 11,000 ವರ್ಷ ರಾಜ್ಯಭಾರ ಮಾಡಿದ್ದಾರೆ. ಅಂದರೆ ಆರೋಗ್ಯವಂತರಾಗಿ ರಾಮದೇವರು ಇದ್ರು ಅಂತ. ರಾಮದೇವರು ಮಾತ್ರ ಅಲ್ಲ, ರಾಮದೇವರ ಪೂಜೆ ಮಾಡಿದವರ ಪಟ್ಟಿ ನೀವು ನೋಡಿ, ಅವರು ಎಷ್ಟು ದೀರ್ಘಾಯುಷ್ಯವಂತರು. ಹನುಮಂತ ದೇವರು ರಾಮದೇವರ ಆರಾಧನೆ ಮಾಡಿದವರು. ಇವತ್ತು ರಾಮದೇವರು ಕಿಂಪುರುಷ ಖಂಡದಲ್ಲಿದ್ದಾರೆ. ಕಿಂಪುರುಷೇ ಕಿಲಾಸ್ತೆ, ಆರೋಗ್ಯವಂತರಾಗಿದ್ದಾರೆ. 24ನೇ ತ್ರೇತಾಯುಗದಲ್ಲಿ ರಾಮಾವತಾರ ಹನುಮದವತಾರ ಆದರೆ ಇವತ್ತು 28ನೇ ಕಲಿಯುಗದಲ್ಲಿ ಇದ್ದೇವೆ ನಾವು. ಇವತ್ತೂ ಹನುಮಂತ ದೇವರು ರಾಮದೇವರ ಚಿಂತನೆ ಮಂಥನೆ ಮಾಡಿ ಪಾದ ಪ್ರವಚನ ಮಾಡಿಕೊಂಡಿದ್ದಾರೆ ಅಂತಂದರೆ ಆ ಸರ್ವಭೂತಗಳ ಅಭಯ ಹನುಮಂತ ದೇವರಿಗೆ ಹೇಗೆ ಕೊಟ್ಟಿದ್ದಾನೆ ಅನ್ನೋದು ನಿದರ್ಶನ. ಶ್ರೀ ಮಧ್ವಾಚಾರ್ಯರು ಜಗದ್ಗುರುಗಳು ಇವತ್ತೂ ಬದರಿಗೆಯಲ್ಲಿ ಇದ್ದಾರೆ, ವಾದಿರಾಜರು ಬದರಿಯಲ್ಲಿ ಇದ್ದಾರೆ ಅನ್ನುವ ಅನುಸಂಧಾನ ನಾವು ಮಾಡಿಕೊಂಡಿರುವುದು. ಜ್ಞಾನಿಗಳ ಪರಂಪರೆನೇ ಇದೆ. ದೇವರ ಆರಾಧನೆ ಮಾಡಿ ಇನ್ನೂ ಈ ಜಾಂಬವಂತ ಅವರು 28ನೇ ದ್ವಾಪರ ಯುಗದಲ್ಲಿ ಕೃಷ್ಣದೇವರಿಗೆ ತನ್ನ ಮಗಳಾದ ಜಾಂಬವತಿ ರೋಹಿಣಿಯನ್ನು ಮದುವೆ ಮಾಡಿ ಕೊಟ್ಟಿದ್ದಾನೆ. ಅಂದರೆ ಎಷ್ಟು ದೀರ್ಘಾಯುಷ್ಯ ಅಂತ ಒಂದ್ಸಲ ಆಲೋಚನೆ ಮಾಡಿ. ಅದೇ ರೀತಿಯಾಗಿ ನಮ್ಮ ಪರಂಪರೆಯನ್ನು ನಾವು ಅನುಸಂಧಾನ ಮಾಡಿದರೆ ಇವತ್ತು ವೃಂದಾವನದ ಒಳಗೆ ಇನ್ನೂ ಜೀವಂತರಾಗಿದ್ದು, ಒಂದು ವೃಂದಾವನದಲ್ಲಿ ಅಲ್ಲ, ಸಾವಿರಾರು ವೃಂದಾವನದಲ್ಲಿ ಇದ್ದುಕೊಂಡು ನಮ್ಮ ಮಂತ್ರಾಲಯ ಪ್ರಭುಗಳು ರಾಮದೇವರ ಪೂಜೆ ಮಾಡಿ ಇನ್ನೂ ದೀರ್ಘಾಯುಷ್ಯವಂತರಾಗಿದ್ದಾರೆ ಅಂತಂದರೆ ರಾಮದೇವರ ಪೂಜೆ ಮಾಡಿದರೆ ನಮಗೆ ಆಯುಷ್ಯ ಗ್ಯಾರಂಟಿ. ದೇಹ ಎಂಬಂತಹದ್ದು ಸುಭದ್ರ, ಅದು ನಮಗೆ ಕಾಯಿಲೆ ಬಾರದೆ ನಾವು ಚೆನ್ನಾಗಿ ರಕ್ಷಣೆ ಮಾಡ್ತಾರೆ.
ಎಲ್ಲ ಭಯವನ್ನೂ ಪರಿಹಾರ ಮಾಡ್ತಾರೆ. ಇದು ನಮಗೆ ಚಿಂತನೆ ಮಾಡಬೇಕಾದ. ನಮ್ಮ ಕೇಂದ್ರ ಸರ್ಕಾರ ಇವತ್ತು ಸುಭದ್ರ. ಯಾಕೆ ಹೇಳಿ? ರಾಮದೇವರಿಗೆ ಅಯೋಧ್ಯೆಯಲ್ಲಿ ಮಂದಿರ ಕಟ್ಟಿಕೊಟ್ಟದ್ದಕ್ಕೆ ಸರ್ಕಾರ ಸುಭದ್ರವಾಗಿರಲಿ ಅಂತ ಹೇಳ್ತಾ, ನಮ್ಮ ಮನೆಯೂ ಸುಭದ್ರ ಆಗಬೇಕು, ನಮ್ಮ ಕುಟುಂಬನೂ ಸಮೃದ್ಧ, ಅದು ಚೆನ್ನಾಗಿರಬೇಕು, ಸಮೃದ್ಧವಾಗಿರಬೇಕು, ಮನೆಯಲ್ಲಿ ಧರ್ಮ ಚೆನ್ನಾಗಿ ಉಳಿಯಬೇಕು, ಸನಾತನ ಧರ್ಮ ಉಳಿಯಬೇಕು. ಸನಾತನ ಧರ್ಮ ಡೇಂಗ್ಯೂ ಅಂತ ಹೇಳಿದರು. ರಾಮನನ್ನು ಪೂಜೆ ಮಾಡಿದರೆ ಡೇಂಗ್ಯೂ ಅಂತ ಹೇಳಿದರು. ಆ ರಾಮದೇವರಿಗೆ ಪೂಜೆ ಮಾಡಿದರೆ, ಸನಾತನ ಧರ್ಮವನ್ನು ಹಿಡಿದರೆ ಡೇಂಗ್ಯೂ ಹೇಳಿದ ಸರ್ಕಾರನೇ ಇವತ್ತು ಬಿದ್ದಿದೆ. ಹಾಗಾಗಿ ಅದು ಯಾವುದೂ ನಾವು ನಂಬಬಾರದು. ಸನಾತನ ಧರ್ಮವನ್ನು ನಾವು ಚೆನ್ನಾಗಿ ನಂಬಿದ್ರೆ ಸನಾತನ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದೆ. ದೇವರ ಆರಾಧನೆ ನಾವು ಮಾಡಿದರೆ ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾರೆ. ನಮ್ದು ವೃತ ದೇವರನ್ನು ಗಟ್ಟಿಯಾಗಿ ಹಿಡಿತೇನೆ ಅಂತ ನಮ್ದು ವೃತ ಆದರೆ ನಿಮ್ಮನ್ನು ರಕ್ಷಣೆ ಮಾಡ್ತೇನೆ ಅನ್ನುವ ವೃತ ಅದು ಭಗವಂತನದ್ದು. ಹಾಗಾಗಿ ನಮ್ಮ ಈ ಬಾಗಲಿಂಗಪಲ್ಲಿಯಲ್ಲಿ ರಾಯರು ಇಲ್ಲಿ ಕೂತು ರಾಮದೇವರನ್ನು ಆರಾಧನೆ ಮಾಡಿ ರಾಮದೇವರ ಮಂತ್ರೋಪದೇಶ ಮಾಡ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ರಾಯರ ಸನ್ನಿಧಾನ ಅದು ವಿಶೇಷವಾಗಿ ಇದೆ. ಅದಕ್ಕೆ ನಮ್ಮ ಗುರುಗಳೂ ಒಂದು ನಿದರ್ಶನ. ಆ ಗುರುಗಳು ದೀರ್ಘಾಯುಷ್ಯವಂತರಾಗಿ ರಾಮದೇವರ ಪೂಜೆ ಮಾಡಿ ಎಲ್ಲರಿಗೂ ಅನುಗ್ರಹ ಮಾಡಿದ್ದಾರೆ. ಇವತ್ತಿನ ಹೈದರಾಬಾದ್ ಅದಕ್ಕೆ ಒಳ್ಳೆಯ ಉದಾಹರಣೆಯಾಗಿದೆ. ಹಾಗಾಗಿ ರಾಮದೇವರ ಮಂತ್ರ ಜಪ ದಿನಾ ಬೆಳಗ್ಗೆ ನಾವು ಮಾಡೋಣ. ರಾಮ 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 ಅಂತ ಬೆಳಗ್ಗೆ ಜಪ ಮಾಡಿದರೆ ನಮ್ಮ ಜೀವನ ಎಲ್ಲ ಆರಾಮವಾಗಿ ಬಿಡ್ತದೆ. ರಾಮ ಅಂತ ಉಪಾಸನೆ ಮಾಡಿದರೆ ನಮಗೆ ಆರಾಮ. ರಾಮ ಅಂತ ಬಿಟ್ಟುಬಿಟ್ರೆ ನಮಗೆ ವಿರಾಮನ ಟೆನ್ಷನ್ ಇರ್ತದೆ. ಹಾಗೆ ಟೆನ್ಷನ್ ಇಲ್ಲದೇ ಇದ್ದ ಆರಾಮವಾದ್ದು ನಿಮಗೆಲ್ಲ ದೇವರ ಅನುಗ್ರಹ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಸ್ವಾಮಿಗಳು ಒಂದು ಭಿಕ್ಷೆ ಮಾಡಬೇಕು. ಹೈದರಾಬಾದಿನವರು 85 ಭಿಕ್ಷೆ ಸ್ವಾಮಿಗಳಿಗೆ ಮಾಡಿಸಿದ್ದಾರೆ ಅಂತಂದ್ರೆ ಅದೊಂದು ದೊಡ್ಡ ದಾಖಲೆ ಅಂತ ಹೇಳ್ತಾ, ನಿಮಗೆ ಆ ಮಾಡಿದ ನಿಮ್ಮ ದಾನ ಧರ್ಮ ಅದಕ್ಕೆ ರಾಮದೇವರು ಪ್ರಾಣದೇವರು ರಾಯರು ಪೂರ್ಣವಾದ ಅನುಗ್ರಹ ಮಾಡಲಿ. ಎಲ್ಲರಿಗೂ ದೇವರು ಒಳ್ಳೆದು ಮಾಡಲಿ. ಲೋಕ ಸಮಸ್ತ ಸುಖಿನೋ ಭವಸ್ತು, ಸುಭಿಕ್ಷೆ ಆಗಲಿ ಅಂತ ಪ್ರಾರ್ಥನೆ ಮಾಡಿ ಅರ್ಪಣ.